ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಭಾರತೀಯ ಪ್ರಜೆಗಳು ಎಲ್ಲರೂ ಕೂಡ ನಾವು ನಿನ್ನೆ ಒಂದು ಸ್ವತಂತ್ರ ಸಂಭ್ರಮದಲ್ಲಿ ಮುಳುಗಿ ಹೋಗಿರುವಂತಹ ಒಂದು ತರುಣದಲ್ಲಿ ಒಂದು ದೇಶದಲ್ಲಿ ಮಾತ್ರ ಆ ಸ್ವತಂತ್ರನೇ ಕಳೆದೋಯ್ತು ಅಂತ ಹೇಳ್ಬೇಕು. ಆ ದೇಶ ಯಾವುದು ಅಲ್ಲ, ಅಫ್ಘಾನಿಸ್ತಾನ್. ಸೊ ಈ ಒಂದು ಅಫ್ಘಾನಿಸ್ತಾನ್ ಉಗ್ರರ ಕೈಗೆ ಹೇಗೆ ಸಿಲುಕಾಕೊಳ್ತು ಅಂಡ್ ಈ ತಾಲಿಬಾನ್ಗಳು ಯಾರು, ಈ ತಾಲಿಬಾನ್ಗಳ ಒಂದು ಆ ರೂಲ್ಸ್ ಎಷ್ಟು ಒಂದು ಕಠಿಣವಾಗಿರುತ್ತಂದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರಬಾರ್ದು, ಅದು ಬಂದ್ರೂ ಕೂಡ ಬುರ್ಕಾ ಇಲ್ಲದೆ ಮನೆಯಿಂದ ಕಾಲು ತೆಗೆದು ಇಡಬಾರ್ದು. ಸೊ ಹಾಗೆ ತೆಗೆದಿಟ್ರು ಕೂಡ ಮನೆಯಲ್ಲಿರುವ ಒಂದು ಪುರುಷ ಸದಸ್ಯನ ಜೊತೆ ಮಾತ್ರ ಒಂದು ಹೆಣ್ಮಗು ಹೊರಗಡೆ ಬರ್ಬೇಕು. ಆ ಹೆಣ್ಮಗು ಸ್ಕೂಲ್ಗೆ ಹೋಗ್ಬಾರ್ದು, ಆ ಹೆಣ್ಮಗು ಜಾಬ್ಗೆ ಹೋಗ್ಬಾರ್ದು, ಅಲ್ಲಿರುವ ಯಾವುದೇ ತರ ಒಂದು ಜಾಬ್ ಮಾಡ್ಲಿ, ಡಾಕ್ಟರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಇಲ್ಲ ಯಾವುದೇ ತರ ಒಂದು ಜಾಬ್ಗೂ ಕೂಡ ಹೆಣ್ಮಕ್ಳು ಹೋಗ್ಬಾರ್ದು. ಅವರ ಕೆಲಸ ಮನೆಯಲ್ಲಿ ಇರೋದು ಮಾತ್ರ. ಅಂಡ್ ಅದೇ ತರ ಅಲ್ಲಿನ ಒಂದು ಪುರುಷರು ಯಾರು ಕೂಡ ಗಡ್ಡವನ್ನು ಬಿಡಲ್ವೋ ಅವರನ್ನು ಹ್ಯಾಂಗ್ ಮಾಡೋದಾಗ್ಲಿ, ಇಲ್ಲ ರಸ್ತೆಯಲ್ಲಿ ಹಾಕೊಂಡು ಹೊಡಿಯೋದಾಗ್ಲಿ, ಇಂಥ ಒಂದು ವಿಷಯಗಳನ್ನೆಲ್ಲ ಆ ಒಂದು ರೂಲ್ಸ್ ಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಅಂಡ್ ಹೆಣ್ಮಕ್ಳು ಪರಪುರುಷರ ಜೊತೆ ಮಾತ್ರ ನೋಡಿದ್ರೆ ಖಂಡಿತವಾಗ್ಲೂ ಅಲ್ಲೇ ಅವರಿಗೆ ಒಂದು ಹಲವಾರು ಶಿಕ್ಷೆಗಳನ್ನು ಕೊಡುವಂತ ಒಂದು ರೂಲ್ಸ್ ಕೂಡ ಇವತ್ತಿನ ತನಕ ಕೂಡ ಇಟ್ಟಿದ್ದಾರೆ. ಸೊ ನೀವೆಲ್ಲ ಕೇಳ್ಬೋದು, ಯಾರಪ್ಪ ಈ ಒಂದು 21st ಸೆಂಚುರಿಯಲ್ಲಿ ಇಂಥ ಒಂದು ಪವರ್ಫುಲ್ ಅಧಿಕಾರವನ್ನೆಲ್ಲ ಇವ್ರಿಗೆ ಕೊಟ್ಟಿದ್ದಾರೆ, ಈ ಟೆರರಿಸ್ಟ್ ಗೆ? ಇವ್ರು ಯಾರು ಈ ತಾಲಿಬಾನ್ಗಳು? ಅಂಡ್ ಈ ತಾಲಿಬಾನ್ಗಳು ಈ ಒಂದು ದೇಶವನ್ನು ಆಕ್ರಮಿಸಿದ್ರೆ ಇಂಡಿಯಾಗೆ ಯಾವ ತರ ಒಂದು ಸಂಕಷ್ಟಗಳು ಎದುರಾಗುತ್ತೆ, ಇಲ್ಲ ಈ ಒಂದು ಟ್ರೂಪ್ಸ್ ನ ತಡೆಯಕ್ಕೆ ಯಾವ ದೇಶ ಯಾಕೆ ಮುಂದೆ ಬರ್ತಾ ಇಲ್ಲ? ಪರ್ಟಿಕ್ಯುಲರ್ಲಿ ಅಮೆರಿಕವನ್ನು ಸೋಲಿಸಿ, ಅಮೆರಿಕದ ಸೈನ್ಯವನ್ನೇ ಸೋಲಿಸಿ ಇವ್ರು ಹೇಗೆ ಈ ಒಂದು ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನು ಇವಾಗ ಒಂದು ಪ್ರೆಸೆಂಟ್ಲಿ ಅಫ್ಘಾನಿಸ್ತಾನ್ ಹೇಗೆ ಇದೆ ಅನ್ನೋ ಒಂದು ವಿಷಯವನ್ನ ನಾನು ನಿಮಗೆ ತೋರಿಸ್ಬೇಕು ವಿಜುವಲಿ ಅಂತ ಅನ್ಕೊಂಡೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ತೋರಿಸ್ತೀನಿ ನೋಡಿ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರುವಾಗ ನಿಮಗೆ US ಏರ್ ಫೋರ್ಸ್ ನ ಒಂದು ವಿಮಾನ ಕಾಣ್ತಾ ಇರುತ್ತೆ. ಸೊ ಈ ವಿಮಾನ ಯಾಕೆ ಬಂತು ಅಂತ ನೋಡಿದ್ರೆ, ಒಂದು 1000 ಪೀಪಲ್ಸ್ ನ ಒಳಗೊಂಡಂತ ಒಂದು ಏರ್ ಫೋರ್ಸ್ ಪಡೆಯನ್ನು ಕಲಿಸಿರ್ತಾರೆ ಈ ಒಂದು ಅಮೆರಿಕದವರು. ಯಾಕಂದ್ರೆ ಅಲ್ಲಿನ ಒಂದು US ರೆಸಿಡೆನ್ಷಿಯಲ್ ವಾಸ ಮಾಡ್ತಾ ಇರುವಂತ ಒಂದು ಪೀಪಲ್ಸ್ ನ ಅವರ ಕಂಟ್ರಿಗೆ ಕರೆದೊಯ್ಯೋದಕ್ಕೋಸ್ಕರ. ಯಾಕಂದ್ರೆ ಎಲ್ಲಾ ದೇಶಗಳು ಕೂಡ ಅವರವರ ಕಂಟ್ರಿ ಪೀಪಲ್ಸ್ ನ ಅವರವರ ದೇಶಕ್ಕೆ ಕರ್ಕೊಂಡು ಬರ್ತಾ ಇರ್ತಾರೆ, ಯಾಕಂದ್ರೆ ಅಲ್ಲಿನ ಒಂದು ಪರಿಸ್ಥಿತಿ ಉದ್ವಿಗ್ನವಾಗಿದೆ, ಅದಕ್ಕೋಸ್ಕರ. ಸೊ ಅಂತ ಒಂದು ವೇಳೆಯಲ್ಲಿ ಈ ಒಂದು ವಿಮಾನ ಹೊರಡುವಾಗ ಅಲ್ಲಿನ ಜನರು ಎಲ್ಲರೂ ಕೂಡ ಆ ಒಂದು ವಿಮಾನಗಳಿಗೆ ಹತ್ತೋದಾಗ್ಲಿ ನೋಡಿ, ಹೊರಗಡೆ ಡೋರ್ ಕ್ಲೋಸ್ ಆದ್ರೂ ಕೂಡ ಹತ್ತಿ ತನ್ನ ಪ್ರಾಣವನ್ನಿಗಾರು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಜನರು ಒದ್ದಾಡ್ತಾ ಇದಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಈ ಒಂದು ಸೆಕೆಂಡ್ ವಿಡಿಯೋದಲ್ಲಿ ನೀವು ನೋಡಿದ್ರೆ, ಸೊ ನೀವು ನೋಡುವಾಗ್ಲೇ ಗೊತ್ತಾಗುತ್ತೆ ಆ ಒಂದು ಜನರು ಆ ಏರೋಪ್ಲೇನ್ ಗೆ ಹತ್ತೋಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ, ಸೊ ನುಗ್ಗನ್ನು ಉಂಟು ಮಾಡ್ಕೊಂಡು ಹತ್ತಾ ಇದ್ದಾರೆ. ಸೊ ಅಂತ ಒಂದು ಕಷ್ಟದಲ್ಲಿ ಅವರು ಇವಾಗ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಈ ಒಂದು ವಿಡಿಯೋ ನೋಡಿದ್ರೆ ಅಲ್ಲಿನ ಒಂದು ಹುಡುಗಿ ಒಂದು ವಿಡಿಯೋ ಮಾಡಿ. ಓಕೆ ಗೈಸ್, ಟಾಪಿಕ್ ಒಳಗಡೆ ಬರೋಣ. ಸೊ ಈ ಒಂದು ಅಫ್ಘಾನಿಸ್ತಾನ್ ಎಷ್ಟು ಒಂದು ಸುಂದರವಾದ ಕಂಟ್ರಿ ಅಂತ ನೋಡಿದ್ರೆ 1960s 70s ನಲ್ಲಿ ಅತಿ ಒಂದು ಸುಂದರವಾದಂತ ಕಂಟ್ರಿ. ಯಾಕಂದ್ರೆ ಎಲ್ಲಾ ಬ್ರಿಟಿಷರ್ಸ್ ಆಗಿರ್ಬೋದು, ಇಲ್ಲ ಒಂದು ಎಲ್ಲಾ ಅಮೇರಿಕನ್ಸ್, ಇಲ್ಲ ಔಟ್ ಆಫ್ ಕಂಟ್ರಿ ಎಲ್ಲಾ ಪೀಪಲ್ಸ್ ಕೂಡ ವಿಸಿಟ್ ಮಾಡ್ತಾ ಇದ್ದಂತ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿರುವ ಒಂದು ನೇಚರ್ ಬ್ಯೂಟಿಗೆ ಅವಾಗ ಅಷ್ಟು ಒಂದು ಸೈಲೆಂಟ್ ಆಗಿದ್ದಂತ ಒಂದು ದೇಶ ಇವತ್ತು ಇಂಥ ಒಂದು ಉಗ್ರರ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಿದೆ ಅಂದ್ರೆ ನೀವೇ ಥಿಂಕ್ ಮಾಡಿ ನೋಡಿ ಅದರ ಒಂದು ಹಿನ್ನೆಲೆ ಹೇಗಿರುತ್ತೆ ಅಂತ. ಆ ಹಿನ್ನೆಲೆಯನ್ನು ನಾನು ಹೇಳ್ಕೊಡ್ತೀನಿ. ಇಷ್ಟು ಒಂದು ಸುಂದರವಾದ ಒಂದು ದೇಶವನ್ನು ಈ ತಾಲಿಬಾನ್ಗಳು ಹೇಗೆ ಆಕ್ರಮಿಸುತ್ತಾರೆ, ಈ ತಾಲಿಬಾನ್ಗಳು ಯಾರು ಅಂತ ನೋಡೋಣ ನಾವು ಫಸ್ಟ್ ಆಫ್ ಆಲ್. ಸೊ ಈ ಒಂದು ತಾಲಿಬಾನ್ಗಳು ಯಾರು ಅಂತ ನೋಡಿದ್ರೆ, ಫಸ್ಟ್ ಒಂದು 1970ಗೆ ನಾವು ಹೋಗ್ಬೇಕಾಗುತ್ತೆ, 78ಗೆ. ಸೊ 1978 ಅಲ್ಲಿ ಸೊ ಅಮೆರಿಕ ಮತ್ತು USSR ಸೋವಿಯತ್ ರಷ್ಯಾಗೆ ತುಂಬಾನೇ ಒಂದು ಸಿವಿಲ್ ವಾರ್ ನಡೀತಿದ್ದಂತ ಒಂದು ಕಾಲಘಟ್ಟ ಅಂತ ಹೇಳ್ಬೋದು. ಆ ಕಾಲಘಟ್ಟದಲ್ಲಿ ಈ ರಷ್ಯಾ ಏನ್ ಮಾಡ್ತಾರೆ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಒಂದು ಕಮ್ಯುನಿಸ್ಟ್ ಲೆಜಿಮೆಂಟ್ ನ ಪಾಸ್ ಮಾಡಕ್ ನೋಡ್ತಾ ಇರುತ್ತೆ. ಸೊ ಅವರ ಒಂದು ಅಧಿಕಾರವನ್ನ ಅಫ್ಘಾನಿಸ್ತಾನದಲ್ಲಿ ನೆಲೆಸಬೇಕು ಅಂತ ಟ್ರೈ ಮಾಡ್ತಾ ಇರುತ್ತೆ ಅಲ್ಲಿನ ಒಂದು ಗವರ್ಮೆಂಟ್ ಜೊತೆ ಸೇರ್ಕೊಂಡು. ಸೊ ಅವಾಗ ಈ ಅಮೆರಿಕ ಏನ್ ಮಾಡ್ತಾರೆ ಅಂದ್ರೆ, ಇವರು ಅಷ್ಟು ಬೇಗ ಅಲ್ಲಿ ಒಂದು ಲೆಜಿಮೆಂಟ್ ನ ಸ್ಥಾಪನೆ ಮಾಡ್ಬಿಟ್ರೆ, ಅವರ ಒಂದು ಗವರ್ಮೆಂಟ್ ನಲ್ಲಿ ಅಧಿಕಾರಕ್ಕೆ ತಂದ್ಬಿಟ್ರೆ ನಮಗ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ, ಅಮೆರಿಕ ಪಾಕಿಸ್ತಾನದ ಒಂದು ಹೆಲ್ಪ್ ಅನ್ನು ಕೇಳುತ್ತೆ. ಸೊ ಪಾಕಿಸ್ತಾನದಲ್ಲಿ ಹೆಲ್ಪ್ ಅನ್ನು ಕೇಳಿದಾಗ ಇಲ್ಲಿ ಆಲ್ರೆಡಿ ಅಫ್ಘಾನಿಸ್ತಾನದಲ್ಲಿ ಏನಾಗಿರುತ್ತೆ ಅಂದ್ರೆ ಮುಜಾಹಿದೀನ್ಸ್ಗಳು ಉಟ್ಕೊಂಡಿರ್ತವೆ. ಸೊ ಈ ಮುಜಾಹಿದೀನ್ಸ್ಗಳು ಹೇಗೆ ಅಂದ್ರೆ ಮತ ಅಂದರು ಅಂತ ಹೇಳ್ಬೇಕು. ಈ ಒಂದು ಮತಗಳ ಮೇಲೆ ಅತಿಯಾದ ಒಂದು ಆಕರ್ಷಣೆಯನ್ನು ಇಟ್ಟಂತ ವ್ಯಕ್ತಿಗಳು, ಇಂಥ ಒಂದು ವ್ಯಕ್ತಿಗಳು ಎಲ್ಲಾ ದೇಶದಲ್ಲೂ ಕೂಡ ಇದ್ದಾರೆ. ಅಂತ ವ್ಯಕ್ತಿಗಳನ್ನ ನಿಮ್ ಮನೆ ಪಕ್ಕ ಅಲ್ಲ, ನಿಮ್ ಪಕ್ಕನೂ ಕೂಡ ಯಾವತ್ತೂ ಸೇರ್ಸ್ಕೋಬೇಡಿ. ಯಾಕಂದ್ರೆ ಅಂತ ಒಂದು ವ್ಯಕ್ತಿಗಳಿಂದಾನೇ ಈ ಒಂದು ಪರಿಸ್ಥಿತಿ ದೇಶಕ್ಕೆ ಬಂದಿದೆ. ಎಲ್ಲಾ ದೇಶಕ್ಕೂ ಕೂಡ ಮುಂದೆ ಬಂದೇ ಬರುತ್ತೆ. ಅದು ಇವಾಗ ಗೊತ್ತಾಗಲ್ಲ, ಖಂಡಿತಗಳು ಬರುತ್ತೆ ಅನ್ನೋದು ನನಗಂತೂ ಪಕ್ಕ ಅಂತ ಖಂಡಿತ ಅದು ಗೊತ್ತಿದೆ. ಅಂಡ್ ಈ ಒಂದು ಮುಜಾಹಿದೀನ್ಸ್ಗಳು ಆ ಒಂದು ದೇಶವನ್ನ ಆಕ್ರಮಿಸಿರ್ತಾರೆ. ಅವರ ಒಂದು ಆಡಳಿತ ಎಷ್ಟು ಒಂದು ದುರಾದೃಷ್ಟವಾಗಿರುತ್ತೆ ಅಂದ್ರೆ, ರೇಪ್ ಮಾಡೋದಾಗ್ಲಿ, ಅಲ್ಲಿನ ಮಹಿಳೆಗಳನ್ನು ಹೊಡೆಯೋದಾಗ್ಲಿ, ಬಡಿಯೋದಾಗ್ಲಿ, ಅಲ್ಲಿ ಕರಪ್ಷನ್ ಒಂದು ಸಿಟಿಯ ದೇಶವಾಗಿ ಮಾರ್ಪಟ್ಟಿರುತ್ತೆ ಈ ಅಫ್ಘಾನಿಸ್ತಾನ. ಸೊ ಅವಾಗ
ಈ ರಷ್ಯಾ ಬಂದ್ಬಿಟ್ಟು ಆ ಒಂದು ಮುಜಾಹಿದೀನ್ಸ್ ನ ಬೆರೆಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಲೆಜಿಮೆಂಟ್ ನ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುತ್ತೆ. ಬಟ್ ಈ ಒಂದು ಅಮೆರಿಕ ಏನ್ ಮಾಡ್ತಾ ಇರುತ್ತೆ, ನಾವು ಈ ಒಂದು ಅಫ್ಘಾನಿಸ್ತಾನವನ್ನ ಒಂದು ಆಕ್ರಮಣ ಮಾಡಿ ನಮ್ಮ ಒಂದು ಕಂಟ್ರೋಲ್ ಅಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಈ ಸೋವಿಯತ್ ಯೂನಿಯನ್ ರಷ್ಯಾ ಬಂದ್ಬಿಟ್ಟು ಅವಾಗ ಆಗಲ್ಲ, ಅದಕ್ಕೆ ಆ ಒಂದು ಮುಜಾಹಿದೀನ್ಸ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಸರಿದ್ಬಿಡುತ್ತೆ. ಸೊ ಅವಾಗ ಅಮೆರಿಕ ಬಂದ್ಬಿಟ್ಟು ಪಾಕಿಸ್ತಾನದ ಬಳಿ ಹೋಗಿ ಅಲ್ಲಿನ ಒಂದು ಪ್ಯಾಸ್ಟೆನ್ ಅನ್ನೋ ಒಂದು ನಗರದಲ್ಲಿ ಇರುವಂತ ಒಂದು ವ್ಯಕ್ತಿಗಳನ್ನ ಒಂದು ಸ್ಟೂಡೆಂಟ್ಸ್ ಗುಂಪುಗಳನ್ನ ತಯಾರು ಮಾಡಕ್ ಹೇಳ್ತಾರೆ. ಒಂದು ವೆಲ್ ಟ್ರೈನ್ ಮಾಡಿ ಈ ಒಂದು ಮುಜಾಹಿದೀನ್ಸ್ ಗಳನ್ನ ಬೆರೆಸೋದಕ್ಕೆ ಪ್ಲಾನ್ ಮಾಡಕ್ ಹೇಳುತ್ತೆ ಈ ಒಂದು ಅಮೆರಿಕ. ಸೊ ಅವಾಗ ಉಟ್ಕೊಂಡಂತ ಸಂಸ್ಥೆನೆ ಈ ಒಂದು ತಾಲಿಬಾನ್. ಪಾಕಿಸ್ತಾನದ ವೆಲ್ ಟ್ರೈನರ್ಸ್ ಮೂಲಕ ಉಟ್ಕೊಳ್ತಂತ ನೀವು ತಿಳ್ಕೊಳ್ಳಿ. ಅಂಡ್ ಈ ಒಂದು ತಾಲಿಬಾನ್ ಅಂದ್ರೆ ಏನು ಅಂತ ನೋಡಿದ್ರೆ, ತಾಲಿಬಾನ್ ಅಂದ್ರೆ ಸ್ಟೂಡೆಂಟ್ಸ್ ನ ಮುಖಾಂತರ ಒಂದು ಉಟ್ಕೊಂಡಂತ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯ ಫಸ್ಟ್ ಒಂದು ಗುರಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಮುಜಾಹಿದೀನ್ಸ್ ಓಡಿಸ್ಬೇಕು ಅಲ್ಲಿಂದ. ಸೊ ಅವ್ರು ಮಾಡೋ ಕರಪ್ಷನ್ ನಾವು ತಡಿಬೇಕು ಅಂತ ಹೇಳ್ಬಿಟ್ಟು ಉಟ್ಕೊಂಡಂತ ಸಂಸ್ಥೆ. ಸೊ ಈ ತಾಲಿಬಾನ್ಗಳಿಗೆ ಹಾಲು ಉಣಿಸಿದ್ದು ಈ ಒಂದು ಅಮೆರಿಕ ಅಂತ ತಿಳ್ಕೊಳ್ಳಿ. ಈ ತಾಲಿಬಾನ್ಗಳು ಅಫ್ಘಾನಿಸ್ತಾನವನ್ನು ಹೇಗಾದ್ರೂ ಹಿಂಪಡಿಬೇಕು ಅಂತ ನೋಡ್ತಾ ಇರುವಾಗ ಮುಜಾಹಿದೀನ್ಗಳ ಜೊತೆ ಈ ಒಂದು ತಾಲಿಬಾನ್ಗಳು ಕಂಪ್ಲೀಟ್ ಆಗಿ ಸೇರ್ಕೊಬಿಡ್ತಾರೆ. ಯಾಕೆಂದ್ರೆ ಮತದ ಒಂದು ರೀಸನ್ ನ ಒಡ್ಡಿ. ಸೊ ಮತ ಈ ಒಂದು ಮನುಷ್ಯನಲ್ಲಿ ಯಾವ ಲೆವೆಲ್ಗೆ ಬೇಕಾದ್ರೂ ತಕೊಂಡು ಹೋಗುತ್ತೆ ಅಂತ ಒಂದು ಕೇಸ್ ಎಕ್ಸಾಂಪಲ್ ಈ ಒಂದು ತಾಲಿಬಾನ್ಗಳಂತ ತಿಳ್ಕೊಳ್ಳಿ. ತಾಲಿಬಾನ್ಗಳು ಕೂಡ ಮುಜಾಹಿದೀನ್ ಜೊತೆ ಸೇರ್ಕೊಂಡು ಕಂಪ್ಲೀಟ್ ಆಗಿ ಮುಜಾಹಿದೀನ್ ಕೂಡ ತಾಲಿಬಾನ್ ಆಗಿ ಮಾರ್ಪಡ್ತಾರೆ. ಸೊ ಈ ತಾಲಿಬಾನ್ಗಳ ಒಂದು ರೂಲ್ಸ್ ಎಲ್ಲಾನು ಕೂಡ ಆ ಒಂದು ಮುಜಾಹಿದೀನ್ಗೆ ಅವರ ಒಂದು ರೂಲ್ಸ್ ಗೆ ಸಮನಾಗಿರುತ್ತೆ. ಸೊ ಎಲ್ಲರೂ ಕೂಡ ಮಿಕ್ಸ್ ಆಗಿ ಈ ಒಂದು ತಾಲಿಬಾನ್ ಅನ್ನೋ ಒಂದು ಸಂಸ್ಥೆ ಉಟ್ಕೊಳ್ಳುತ್ತೆ ಅಫ್ಘಾನಿಸ್ತಾನದಲ್ಲಿ. ಅದಾದ ನಂತರ ಅಫ್ಘಾನಿಸ್ತಾನ್ ಕಂಪ್ಲೀಟ್ ಆಗಿ ತಾಲಿಬಾನ್ಗಳ ಕೈಗೆ ಹೋಗುತ್ತೆ ಆಗಿನ ಕಾಲದಲ್ಲಿ 2001ರಲ್ಲಿ ತಿಳ್ಕೊಳ್ಳಿ. ಸೊ 2001ರಲ್ಲಿ ಒಸಾಮಾ ಬಿನ್ ಲಾಡೆನ್ ಅಲ್ ಖೈದಾ ಒಂದು ಗುಂಪಿನ ಒಸಾಮಾ ಬಿನ್ ಲಾಡೆನ್ ಆ ಒಂದು ಗ್ರೂಪ್ ನ ಒಂದು ಮುಖ್ಯ ಹೆಡ್ ಅಂತ ತಿಳ್ಕೊಳ್ಳಿ. ಆ ಒಂದು ವ್ಯಕ್ತಿ, ಆ ಒಂದು ಟೆರರಿಸ್ಟ್ ಬಂದ್ಬಿಟ್ಟು 2001ರಲ್ಲಿ ಅಮೆರಿಕದ ಟ್ವಿನ್ ಟವರ್ ನ ಗುಂಡಿಗೆ ದಾಳಿ ಮಾಡಿ ಅಲ್ಲಿನ ಹಲವಾರು ಜನರನ್ನು ಕೊಲ್ತಾರೆ. ಸೊ ಅಮೆರಿಕ ರುಚಿಗೆ ಎದ್ಬಿಟ್ಟು ಈ ಒಂದು ಒಸಾಮಾ ಬಿನ್ ಲಾಡೆನ್ ನ ಹುಡುಕ್ತಾ ಇರ್ತಾರೆ. ದೇಶ ಅಲ್ಲ, ವಿದೇಶದ ಅಲ್ಲ, ಎಲ್ಲ ವರ್ಲ್ಡ್ ನ ಸುತ್ತ ಕೂಡ ಹುಡುಕ್ತಾ ಇರುತ್ತೆ. ಸೊ ಅವಾಗ ಈ ಒಂದು ಒಸಾಮಾ ಬಿನ್ ಲಾಡೆನ್ ಬಂದು ತಾಲಿಬಾನ್ಗಳು ಆಶ್ರಮದಲ್ಲಿ ಇದ್ದಾರೆ ಅಂತ ತಿಳಿದು ಬರುತ್ತೆ ಅಮೆರಿಕಾಗೆ. ಅವಾಗಿನ ಕಾಲದ ಅಮೆರಿಕದ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅಂದ್ರೆ, ತಾಲಿಬಾನ್ಗಳ ಜೊತೆ ಮಾತಾಡ್ತಾರೆ. ಸೊ ನೀವು ಅವ್ರನ್ನ ನಮಗೆ ಬಿಟ್ಕೊಡಿ, ಸೊ ನಮಗೆ ಆ ಒಂದು ಒಸಾಮಾ ಬಿನ್ ಲಾಡೆನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠವಾಗಿ ನಿಲ್ತಾರೆ ಈ ಒಂದು ಅಮೆರಿಕ. ಆಗ ತಾಲಿಬಾನ್ಗೆಲ್ಲ ಹೇಳ್ತಾರೆ, ನಮಗೆ ಆಧಾರವನ್ನು ಕೊಡಿ, ನಾವಿಲ್ಲ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಸೊ ಅಮೆರಿಕ ಆಧಾರವನ್ನು ಕೊಡಕ್ ಆಗಲ್ಲ ಅಂತ ಹೇಳುವಾಗ ತಾಲಿಬಾನ್ಗಳ ಆಟ ಶುರುವಾಗಿರುತ್ತೆ. ಸೊ ಅಮೆರಿಕ ಏನ್ ಮಾಡ್ತಾರೆ ಅಂದ್ರೆ, ಡೈರೆಕ್ಟ್ ಆಗಿ ನಾವು ನಿಮ್ ಮೇಲೆ ಒಂದು ವಾರ್ ನ ನಾವು ಈಗ ಕಂಡಕ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ತಾಲಿಬಾನ್ಗಳ ಮೇಲೆ ಅಫ್ಘಾನಿಸ್ತಾನದಲ್ಲಿ ಹಲವಾರು ನೋಟಾ ಟ್ರೂಪ್ಸ್ ಗಳನ್ನ ಇಟ್ಕೊಂಡು ಅಫ್ಘಾನಿಸ್ತಾನದ ಮೇಲೆ ವಾರ್ ಅನ್ನು ಸ್ಟಾರ್ಟ್ ಮಾಡ್ತಾರೆ 2001ರಲ್ಲಿ. ಸೊ 2001ರಲ್ಲಿ ವಾರ್ ನಡಿಬೇಕಾದ್ರೆ ಕಂಪ್ಲೀಟ್ ಆಗಿ ತಾಲಿಬಾನ್ಗಳನ್ನ ವ್ಯಾನಿಶ್ ಮಾಡಿ ಅಮೆರಿಕ ಒಂದು ಅಫ್ಘಾನಿಸ್ತಾನದ ಕಂಟ್ರೋಲ್ ಅನ್ನು ತಗೊಳ್ಬಿಡುತ್ತೆ. ಸೊ ಈ ತರ ಒಂದು ಕಂಟ್ರೋಲ್ ಅನ್ನು ತಗೋಬೇಕಾದ್ರೆ ಹಲವಾರು ಕಡೆ ತಾಲಿಬಾನ್ಗಳು ಓಡಿದ್ರು ಕೂಡ ಅದೇ ನೆಲದಲ್ಲಿ ಎಲ್ಲರ ಔಸಿ ಕೂತಂತ ಒಂದು ತಾಲಿಬಾನ್ಗಳ ಸಂಘಟನೆಗಳು ತುಂಬಾ ಇರ್ತವೆ. ಆದ್ರೂ ಕೂಡ ಅವಾಗ ಹೊಸ ಒಂದು ರೂಲ್ಸ್ ನ ಪಾಸ್ ಮಾಡಿರ್ತವೆ. ಸೊ ಹೊಸ ಒಂದು ಗೌರ್ಮೆಂಟ್ ನ ಕೂಡ ಕಟ್ಕೊಟ್ಟಿರುತ್ತೆ ಅಮೆರಿಕ ಡೆಮೋಕ್ರಸಿಯಲ್ಲಿ. ಸೊ ಇಲ್ಲಿ ಇನ್ಮೇಲೆ ಯಾವ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗ್ಬಾರ್ದು, ಯಾರಿಗೂ ಕೂಡ ಅನ್ಯಾಯವಾಗಿ ಪ್ರಾಣ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಹೊಸ ಸರ್ಕಾರವನ್ನು ನೇಮಿಸಿಕೊಟ್ಟಿರುತ್ತೆ ಅಮೆರಿಕ. ಸೊ ಇದೆಲ್ಲ ಆದ ನಂತರ ಈ ಅಮೆರಿಕ ಅಲ್ಲೇ ಒಂದು ಹಲವಾರು ಟ್ರೂಪ್ಸ್ ನ ಅಲ್ಲೇ ಬಿಟ್ಟಿದೆ ಇವತ್ತಿನ ತನಕ ಕೂಡ. ಯಾಕಂದ್ರೆ ತಾಲಿಬಾನ್ಗಳು ವಾಪಸ್ ಬಂದ್ರು ಕೂಡ ಇಂತ ಒಂದು ಟ್ರೂಪ್ಸ್ ಗಳಿದ್ರೆ ಅವ್ರನ್ನ ಹ್ಯಾಂಡಲ್ ಮಾಡಬಹುದು ಅಂತ ಟ್ರೂಪ್ಸ್ ಗಳನ್ನ ಹಲವಾರು ವರ್ಷಗಳಿಂದ 2001ರಿಂದ 2018 ತನಕ ಅಮೆರಿಕದ ಟ್ರೂಪ್ಸ್ ಗಳು ಹಲವಾರು ಗಡಿಯಲ್ಲಿ ನಿಂತಿರುತ್ತೆ. ಸೊ ಈ ಒಂದು ಅಫ್ಘಾನಿಸ್ತಾನಕ್ಕೆ ಸೇಫ್ಟಿಯನ್ನು ಕೊಡೋದಕ್ಕೋಸ್ಕರ. ಸೊ ಅವಾಗಿನ ಒಂದು 2018ರಲ್ಲಿ ಹಲವಾರು ವಿಷಯಗಳು ನಡೆದೋಗಿರುತ್ತೆ. ಸೊ ಈಗ ಜಾನ್ ಬೈಡೆನ್ ಬಂದ ನಂತರ ಈ ಒಂದು ಟ್ರೂಪ್ಸ್ ಗಳನ್ನೆಲ್ಲ ತಗೋಬೇಡ್ತಾರೆ. ಸೊ ನಮ್ಮ ಒಂದು ಅಮೆರಿಕದ ಒಂದು ಈ ಒಂದು ಫೋರ್ಸ್ ಅಲ್ಲಿ ತುಂಬಾನೇ ಹಲವಾರು ಜನರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಈ ತಾಲಿಬಾನ್ ಮುಖಾಂತರ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಸೈನ್ಯವನ್ನು ನಾವು ಹಿಂದ್ಗಡೆ ಮೇಲಕ್ಕೆ ತಗೋತಿದೀವಿ. ಪ್ರೆಸೆಂಟ್ಲಿ ಇದ್ದ ಒಂದು ಅಫ್ಘಾನಿಸ್ತಾನ್ ಗವರ್ಮೆಂಟ್ ಜೊತೆ ತಾಲಿಬಾನ್ಗಳನ್ನ ಕೂರಿಸಿ ಮಾತಾಡ್ತಾರೆ ಈ ಅಮೆರಿಕ. ಸೊ ನಾವು ಹಿಂದ್ಗಡೆ ಹೋಗ್ತೀವಿ ಎಲ್ಲಾ ಟ್ರೂಪ್ಸ್ ನ ಕರ್ಕೊಂಡು, ಬಟ್ ನೀವು ಈ ಒಂದು ಗವರ್ಮೆಂಟ್ ಜೊತೆ ನೀವು ಇವತ್ತಿನ ಆಡಳಿತವನ್ನು ಕರೆಕ್ಟ್ ಆಗಿ ನಡೆಸಬೇಕು, ಯಾವ ಹ್ಯೂಮನ್ ವೈಲೇಷನ್ಸ್ ಕೂಡ ಇಲ್ಲಿ ನಡೀಬಾರ್ದು ಅಂತ ಹೇಳ್ಬಿಟ್ಟು ಈ ಅಮೆರಿಕ ಏನ್ ಮಾಡುತ್ತೆ, ಟ್ರೂಪ್ಸ್ ನೆಲ್ಲ ಕರ್ಕೊಂಡ್ಬಿಡುತ್ತೆ. ಸೊ ಅವಾಗ ಆ ಒಂದು ತಾಲಿಬಾನ್ಗಳ ಆಟ ಶುರುವಾಯಿತು ಅಂತ ಹೇಳ್ಬೇಕು. ಕಂಪ್ಲೀಟ್ ಆಗಿ ಅಫ್ಘಾನಿಸ್ತಾನದ ಒಂದು ಗವರ್ಮೆಂಟ್ ನ ಓಡಿಸ್ತಾರೆ ಅಲ್ಲಿಂದ. ಸೊ ಕಂಪ್ಲೀಟ್ ಆಗಿ ಆ ಒಂದು ಪಾರ್ಲಿಮೆಂಟ್ ನೇ ಅವರ ಒಂದು ವಶಕ್ಕೆ ತಗೊಳ್ತಾರೆ. ಅವರ ಕಾಬೂಲ್ ಅನ್ನೋ ಒಂದು ಕ್ಯಾಪಿಟಲ್ ನ ವಶಕ್ಕೆ ತಗೊಳ್ತಾರೆ. ಹಲವಾರು ಗಡಿ ರೇಖೆಗಳನ್ನ ಇವರು ಮುತ್ತಿಗಿಡ್ತಾರೆ. ಸೊ ಕಂಪ್ಲೀಟ್ ಆಗಿ 90% ಆಫ್ ದ ಅಫ್ಘಾನಿಸ್ತಾನ ಇವಾಗ ಅವರ ಕೈಯಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಯಾವ ಒಂದು ಟ್ರೂಪ್ಸ್ ಗಿಂತ ಇವಾಗ ಒಳಗಡೆ ಹೋಗಿ ಇಲ್ಲಕ್ಕಾಗಲ್ಲ, ಯಾಕಂದ್ರೆ ಜನರು ಅವ್ರ ಕೈಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ದೇಶಗಳು ಕೂಡ ಕಾಯ್ತಾ ಇದಾವೆ ಒಂದು ಟೈಮಿಗೆ. ಸೊ ಖಂಡಿತವಾಗ್ಲೂ ಇದು ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗೋ ಒಂದು
ಒಂದು ಮುಂದ್ಗಡೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೇ ಮಾಡ್ತಾರೆ. ಯಾಕಂತ ಕೇಳ್ತೀರಾ? ಯಾಕಂದ್ರೆ ನೀವು ಇವಾಗ ಈ ಒಂದು ತಾಲಿಬಾನ್‌ಗಳ ಕೈಗೆ ಅಫ್ಘಾನಿಸ್ತಾನ ಹೋದ ನಂತರ ನಮ್ಮ ಇಂಡಿಯಾಗೆ ಏನ್ ಪ್ರಾಬ್ಲಮ್ ಅಂತ ಕೇಳ್ಬೋದು. ಸೊ ಇಂಡಿಯಾಗೆ ಏನ್ ಪ್ರಾಬ್ಲಮ್ ಅಂದ್ರೆ ಪಾಕಿಸ್ತಾನದಲ್ಲಿ ಇರುವಂತಹ ಒಂದು ಉಗ್ರ ಸಂಘಟನೆಯಿಂದನೇ ಈ ಒಂದು ತಾಲಿಬಾನ್‌ಗಳನ್ನು ಬೆಳೆಸಿದ್ದಾರೆ. ಸೊ ಇಬ್ರು ಕೂಡ ಒಂದು ಫ್ರೆಂಡ್ಸ್ ತರ. ಸೊ ಆ ಒಂದು ತಾಲಿಬಾನ್ಸ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಪಾಕಿಸ್ತಾನ್‌ಗೆ ಚೈನಾ ಸಪೋರ್ಟ್ ಮಾಡುತ್ತೆ. ಕಂಪ್ಲೀಟ್ ಆಗಿ ನಮ್ಮ ಭಾರತವನ್ನು ಸುತ್ತುವರಿಸ್ತಾರೆ. ಸೊ ನೀವು 1996 ಮತ್ತು 2001 ತನಕ ನೀವು ನೋಡಿರ್ಬೋದು ಕಾಶ್ಮೀರದಲ್ಲಿ ಅಷ್ಟೊಂದು ತಾಲಿಬಾನ್‌ಗಳ ಅಟ್ಟಹಾಸಗಳು ಇರುತ್ತವೆ. ಯಾಕಂದ್ರೆ ತಾಲಿಬಾನ್‌ಗಳು ಕಾಬೂಲ್‌ನ ಆಲ್ರೆಡಿ ಈಗ ಒಂದು ಕ್ಯಾಪಿಟಲ್‌ನ ತಗೋಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಇನ್ಮೇಲೆ ನಮ್ಮ ಒಂದು ಕಾಶ್ಮೀರದಲ್ಲಿ ಹಲವಾರು ಸ್ಲೀಪರ್ ಸೆಲ್ಸ್‌ನ ಒಳಗ್ ಕಳಿಸ್ತಾರೆ. ಹಲವಾರು ಗುಂಡಿಡಕ್ಕೆ ಟ್ರೈ ಮಾಡ್ತಾರೆ. ಹಲವಾರು ಜನರನ್ನು ಕೊಲ್ಲಕ್ ಕೂಡ ಟ್ರೈ ಮಾಡ್ತಾರೆ. ಸೊ ಈ ಒಂದು ಸಿಚುವೇಶನ್ ತಡಿಬೇಕಂದ್ರೆ ಒಂದು ಸರ್ಜಿಕಲ್ ಸ್ಟ್ರೈಕ್ ನ ಅಲ್ಲಿ ನಾವು ಕೊಡ್ಲೇಬೇಕಾಗುತ್ತೆ. ಇದು ಅಮೆರಿಕದ ಸಪೋರ್ಟ್ ಜೊತೆಗೆ ನಡೆಯುತ್ತೆ ಅನ್ನೋದು ಕೂಡ ನನ್ನ ನಂಬಿಕೆ. ಸೊ ಅಲ್ಲಿನ ಜನರು ಎಲ್ಲರೂ ಕೂಡ ಇವತ್ತಿನ ತನಕ ಕಷ್ಟ ಪಡ್ತಾ ಇದ್ದಾರೆ. ಎಷ್ಟೋ ಜನರು ಸತ್ತೋಗಿದ್ದಾರೆ. ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಪ್ರಾಣಕ್ಕೆ ಬೆದರಿ. ಸೊ ಅವರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಇದನ್ನ ಶೇರ್ ಮಾಡಿ ಅಂಡ್ ಅಫ್ಘಾನಿಸ್ತಾನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕರ್ ಸ್ಪ್ರೆಡ್ ಲವ್. ಬಾಯ್.